ವೈಜ್ಞಾನಿಕವಾಗಿ ನೋಡಿದಾಗಲೂ ನಿಮಗೆ ಇಂಗ್ಲಿಷ್ಗಿಂತ ಕನ್ನಡ ಬಹಳ ಮೇಲ್ಮಟ್ಟದಲ್ಲಿ ನಿಲ್ಲುತ್ತೆ. ನೀವು ಸೈಂಟಿಫಿಕ್ ಲ್ಯಾಂಗ್ವೇಜ್ ಅಂತ ತಗೊಂಡಾಗ, ಆ ದೃಷ್ಟಿಯಿಂದ ತಗೊಂಡಾಗಲೂ ಕೂಡ ನಿಮಗೆ ಕನ್ನಡ ಯಾವುದರಲ್ಲೂ ಕಡಿಮೆ ಅಂತ ಬರೋದಿಲ್ಲ. ಎ ಆದ ನಂತರ ಬಿ ಯಾಕೆ ಬರಬೇಕು, XYZ ಕೊನೆಯಲ್ಲಿ ಯಾಕಿರಬೇಕು ಅನ್ನುವಂತ ಪ್ರಶ್ನೆಗೆ ಇವತ್ತಿನವರೆಗೆ ಯಾರು ಉತ್ತರ ಹೇಳಲಿಲ್ಲ. ಅದಕ್ಕೆ ಉತ್ತರ ಹೇಳಲಿಕ್ಕೂ ಸಾಧ್ಯನೂ ಇಲ್ಲ. ಯಾಕೆಂದ್ರೆ ಅದನ್ನು ಸೃಷ್ಟಿ ಮಾಡಿದಾರಲ್ಲ, ಆ ಸೃಷ್ಟಿ ಮಾಡಿದವನಿಗೆ ಅವನು ಗೊತ್ತಿಲ್ಲ ಎ ಆದ ನಂತರನೇ ಬಿ ಯಾಕೆ ಬರಬೇಕು, XYZ ಕೊನೆಯಲ್ಲಿ ಯಾಕಿರಬೇಕು ಅಂತ. ಆದ್ರೆ ಕನ್ನಡದಲ್ಲಿರುವಂತ ಎಲ್ಲ ಆ ಸ್ವರಾಕ್ಷರಗಳು ಎಲ್ಲೆಲ್ಲಿ ಬರಬೇಕು ಎಲ್ಲದಕ್ಕೆ ಅರ್ಥ ಇದೆಯಲ್ಲ. ಹೇಳ್ತಾರೆ, ಶಿವನ ಢಮರುವಿನಿಂದ ಬಂದಂತ ಶಬ್ದಗಳನ್ನ ಪಾಣಿನಿ ಅನ್ನುವಂಥ ವಿದ್ವಾಂಸ ಅವನು ಅದನ್ನು ಧರಿಸಿ ಆ ಸ್ವರಾಕ್ಷರಗಳ ರಚನೆಗಳನ್ನು ಮಾಡ್ತಾನೆ ಅಂತ ಹೇಳ್ತಾರೆ. ಹಾಗಾಗಿ ಆದಿಂದ ಶುರು ಮಾಡ್ತೀವಿ. ಎಲ್ಲ ಶಬ್ದಗಳು ಕಂಠದಿಂದ, ಮೊದಲ ಸಾಲು ಬರುವಂತದ್ದೆಲ್ಲವೂ ಕಂಠದಿಂದ. ಆ ಇ ಉ ಎ ಐ ಅಮ್ಮ ತನಕ ಹೇಳ್ತೀವಿ. ಕಂಠದಿಂದ ಬರುವಂತ ಶಬ್ದಗಳು ಕಂಠವ್ಯ ಅಂತ ಅದಕ್ಕೆ ಹೆಸರಿಟ್ಟ. ಆನಂತರ ಕಂಠದಿಂದ ಸ್ವಲ್ಪ ಮೇಲಿನ ಭಾಗ ಕ ಖ ಗ ಘ ಂಗ. ಇನ್ನು ಮುಂದೆ ಬಂದ್ರೆ ಚ ಛ ಜ ಝ ಞ, ನಾಲಗೆಯ ಮಧ್ಯಭಾಗ. ಇನ್ನು ಮುಂದೆ ಬಂದ್ರೆ ಟ ಟ ಡ ಢ ಣ, ನಾಲಗೆಯನ್ನು ಸ್ವಲ್ಪ ತಿರುಗಿಸಿ ಹೇಳುವಂತ ಶಬ್ದಗಳು ಗುಂಪು. ಇನ್ನು ಮುಂದೆ ಬಂದ್ರೆ ನಾಲಗೆಯ ತುದಿ ಮತ್ತು ಹಲ್ಲುಗಳ ಸಹಾಯದಿಂದ ಹೇಳುವಂತ ತ ತ ದ ಧ ನ. ಮತ್ತು ಮುಂದೆ ಬಂದ್ರೆ ತುಟಿಗಳ ಸಹಾಯದಿಂದ ಪ ಪ ಬ ಭ ಮ. ಈಗ ABCD ಹೇಳಿ ನೋಡಿ, ಏನಾದ್ರೂ ಸಂಬಂಧ ಇದೆಯಾ ಅದಕ್ಕೆ ಅಂತ. ಇಂಗ್ಲಿಷ್ ನಲ್ಲಿ ಏನ್ ಬರೀತೀವೋ ಹಾಗೆ ಓದ್ಲಿಕ್ಕೆ ಕಷ್ಟ ಆಗತ್ತೆ, ಕನ್ನಡದಲ್ಲಿ ಹಾಗೆ ಓದ್ತೀವಿ. ಇಂಗ್ಲಿಷ್ ನಲ್ಲಿ BUT ಬಟ್ ಆದ್ರೆ PUT ಪಟ್ ಆಗೋದಿಲ್ಲ ಅಂತ. ಒಂದ್ಸಲ ಮೇಷ್ಟ್ರು ಬೋರ್ಡಲ್ಲಿ ಒಂದು ಶಬ್ದ ಬರೀತಾರೆ, LISTEN. ಹುಡುಗನಿಗೆ ಓದು ಅಂತ ಹೇಳ್ತಾರೆ. ಹುಡುಗ ಓದ್ತಾನೆ ಲಿಸ್ಟನ್ ಅಂತ ಹೇಳ್ದ. ಮೇಷ್ಟ್ರಿಗೆ ಹುಡುಗನ ಬಗ್ಗೆ ಕನಿಕರ, ಅದು ಲಿಸ್ಟನ್ ಅಲ್ಲ ಮಗು, ಲಿಸನ್ ಅದು ಅಂತಂದ. ಅಂದ್ರು ಮೇಷ್ಟ್ರು. ಆಗ ಹುಡುಗನಿಗೆ ಮೇಷ್ಟ್ರ ಬಗ್ಗೆ ಕನಿಕರ. ಮೇಷ್ಟ್ರು ಪಾಪ ಕನ್ನಡಕ ಹಾಕೊಂಡಿದ್ದಾರೆ, ಆ ಟಿ ಅವರಿಗೆ ಕಾಣ್ತಾ ಇಲ್ಲ, ಅದಕ್ಕೋಸ್ಕರ ಲಿಸನ್ ಅಂತ ಹೇಳ್ತಾ ಇದ್ದಾರೆ ಅಂತ ಹುಡುಗ ಮೇಷ್ಟ್ರೆ ಅಲ್ಲಿ ಟಿ ಇದೆ ಮೇಷ್ಟ್ರೆ ಅಂತಂದ, ಲಿಸ್ಟನ್ ಆಗಬೇಕು ಅಂದ. ಈಗ ಮೇಷ್ಟ್ರಿಗೆ ಕನಿಕರ ಹೋಗಿ ಸ್ವಲ್ಪ ಸಿಟ್ಟು ಬಂತು. ಟಿ ಇದ್ದದ್ ನನಗೂ ಗೊತ್ತಿದೆ, ಟಿ ಸೈಲೆಂಟು, ನೀನ್ ಸೈಲೆಂಟ್ ಆಗಿ ಕೂತ್ಕೋ ಅಂತಂದ್ರು. ಆದ್ರೆ ಹುಡುಗ ಮತ್ತೆ ಕೇಳ್ದ, ಟಿ ಯಾಕೆ ಸೈಲೆಂಟು ಅಂದ. ಈಗ ಮೇಷ್ಟ್ರು ಸೈಲೆಂಟ್ ಆದ್ರು. RAMA ಏನಾಗುತ್ತೆ, ರಾಮಾನು ಆಗತ್ತೆ, ರಮಾನು ಆಗತ್ತೆ. RAMA ರಾಮಾನು ಆಗತ್ತೆ, ರಮಾನು ಆಗತ್ತೆ. ರಾಮನು ರಾವಣನನ್ನು ಕೊಂದನು, ಒಂದು ವಾಕ್ಯ 3 ಶಬ್ದ. ಇದನ್ನು ಎಲ್ ಬೇಕಾದ್ರೂ ಹಾಕಿ ನೋಡಿ ಅರ್ಥ